ಅನ್ಯಾಯಗಳನ್ನ ಇಲ್ಲಿ ಬಿಲ್ಡರ್ಗಳ ಅನ್ಯಾಯಗಳನ್ನ ಅತಿಕ್ರಮಣಗಳನ್ನ ಪ್ರಶ್ನಿಸ್ತಾ ಇದ್ದ. ಮತ್ತು ಅದೇ ರೀತಿಯಲ್ಲಿ ಇಲ್ಲಿ ಶಿಕ್ಷಣ ವ್ಯಾಪಾರಿಗಳ ಅತಿಕ್ರಮಣಗಳನ್ನು ಕೂಡ ಪ್ರತಿಭಟಿಸ್ತಾ ಇದ್ದರಿಂದ ಈ ಕೊಲೆ ಆಗಿರ್ಬೋದು ಅನ್ನುವಂತ ಮಾತನ್ನು ಅವರು ಹೇಳಿದ್ರು. ಇದು ಒಂದು RTI ಕೊಲೆ ಕಾರ್ಯಕರ್ತನ ಬ್ಲಾಕ್ ಮೇಲ್ ಪುರಾಣ ಅನ್ನೋ ರೀತಿಯಲ್ಲಿ ಇದಕ್ಕೊಂದು ಚಿತ್ರಣವನ್ನು ಕೊಟ್ಟು, ವಿನಾಯಕ ಬಾಲಿಗ ಅಂದ್ರೆ ಒಬ್ಬ ಬ್ಲಾಕ್ ಮೇಲ್ RTI ಆಕ್ಟಿವಿಸ್ಟ್, ಅದರಿಂದಾಗಿ ಆತನ ಕೊಲೆ ನಡೆದಿದೆ ಅನ್ನೋ ರೀತಿಯಲ್ಲಿ ಚಿತ್ರಣವನ್ನು ಕೊಟ್ಟು ಮತ್ತು ಆತನ ಅಂತಿಮ ದರ್ಶನಕ್ಕೂ ಕೂಡ ಯಾರು ಇಲ್ಲ ಅನ್ನುವಂತ ರೀತಿಯಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಬೆಳೆಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದರಿಂದಾಗಿ ಹೆಚ್ಚಿನವರು ಅವರ ಅಂತಿಮ ದರ್ಶನಕ್ಕೂ ಬರಲಿಕ್ಕೂ ಹಿಂದೇಟು ಹಾಕಿದ್ರು. ಆ ಸಂದರ್ಭದಲ್ಲಿ ಮುಚ್ಚಾಕುವ ಘಟಾನುಘಟಿಗಳಿದ್ದಾರೆ ಅನ್ನೋದ್ರಿಂದ ಇದು ಮುಚ್ಚಾಕುವ ಪ್ರಯತ್ನ ಸಾಧ್ಯವಾಗಿತ್ತು. ಆದ್ರೆ ನಿಜವಾಗಿ ಕೊಲೆಯಲ್ಲಿ ಯಾರಿದ್ದಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಈಗ ಕೆಲವರು ಹೇಳ್ತಾರೆ ನರೇಶ್ ಶೆಣಿಯವರ ಜೊತೆ ಇವರಿಗೆ ವೈಯಕ್ತಿಕವಾದಂತಹ ರಾಜಕಾರಣ ಇದೆ, ಅದಕ್ಕಾಗಿ ಎತ್ಕೊಂಡಿದ್ದಾರೆ ಅಂತಿಲ್ಲ. ನಮ್ಗೆ ಇದು ಯಾರು ಕೊಲೆ ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ. ಅಂತ ಬಲಾಢ್ಯ ಶಕ್ತಿಗಳು ಮಾಡಿದ್ದಾರೆ, ಮಾಫಿಯಾಗಳಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು ಕೊಲೆಯ ತನಿಖೆಗಾಗಿ ಬೆನ್ನುತ್ತಿದ್ದ ಮೇಲೆ ಇದು ಒಂದೊಂದೇ ಕಥೆಗಳು ಹೊರಗಡೆ ಬಂದು ಈಗ ಅಕ್ಯೂಸ್ ನಂಬರ್ 1 ನರೇಶ್ ಶೆಣಿಯವರು ಅಂದ್ರೆ ನಮೋ ಬ್ರಿಗೇಡ್ ನ ಸ್ಥಾಪಕ, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಜೊತೆ ಸೇರಿ ಸ್ಥಾಪಿಸಿದ ನಮೋ ಬ್ರಿಗೇಡ್ ನ ಪ್ರಥಮ ಅಧ್ಯಕ್ಷರು ಇದೇ ನರೇಶ್ ಶೆಣಿಯವರು. ನರೇಂದ್ರ ಮೋದಿ ಅವರು ಆ ಸಂದರ್ಭದಲ್ಲಿ ಪ್ರಧಾನಿ ಆಗುವಂತ ಪೂರ್ವದಲ್ಲಿ ಚುನಾವಣಾ ಪ್ರಚಾರಕ್ಕೆ ಮಂಗಳೂರಿಗೆ ಬಂದಾಗ ನೆಹರು ಮೈದಾನದಲ್ಲಿ ನರೇಂದ್ರ ಮೋದಿ ಅವರಿಗೆ ಮಂಗಳೂರು ನಾಗರಿಕರ ಪರವಾಗಿ ಸ್ಮರಣಿಕೆಯನ್ನು ಕೊಡ್ಲಿಕ್ಕೆ ಅವಕಾಶವನ್ನು ಪಡೆದಂತ ಪ್ರಭಾವಿ ವ್ಯಕ್ತಿ. ಅವರಿದ್ದಾರೆ ನಮ್ಗೆ ಗೊತ್ತಿರಲಿಲ್ಲ. ನಾವು ಹೋರಾಟ ಶುರು ಮಾಡಿದ್ವಿ, ಮತ್ತೆ ತನಿಖೆಯಿಂದ ಅದು ಹೊರಬಂತು. ಆಮೇಲೆ ಕೂಡ ಈ ಪ್ರಕರಣದಲ್ಲಿರುವಂತ ಎಲ್ಲಾ ಆರೋಪಿಗಳ ಬಂಧನ ಆಗಬೇಕು ಅಂತ ನಾವು ಸತತವಾಗಿ 3 ತಿಂಗಳು ಹೋರಾಟವನ್ನು ಮಾಡಿದ್ವಿ. ಆವಾಗ ಮತ್ತೆ ಮಂಗಳೂರಿಗೆ ಬಂದಂತ ಪೊಲೀಸ್ ಕಮಿಷನರ್ ಚಂದ್ರಶೇಖರ್ ಅವರು ಕೂಡ ಈ ಕುರಿತು ಹೆಚ್ಚುವರಿ ಮುತುವರ್ಜಿಯನ್ನು ವಹಿಸಿಕೊಂಡು ಕೊನೆಗೂ ಈ ಪ್ರಕರಣದಲ್ಲಿ ಯಾರು ಕೊಲೆ ಮಾಡಿದ್ದಾರೆ ಅನ್ನುವಂತಹದ್ದು ಇವತ್ತು ಬಹಿರಂಗ ಆಗಿದೆ. ಪೊಲೀಸರು ಆರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಆದರೂ ನರೇಂದ್ರ ನಾಯಕರು ಹೇಳಿರುವ ಪ್ರಕಾರ ಇದರಲ್ಲಿ ಇನ್ನೂ ಆಳಕ್ಕೆ ಇಳಿದಿದ್ರೆ ಇನ್ನಷ್ಟು ಸಭ್ಯ ಮುಖಗಳ ಕರಾಳತೆ ಬಹಿರಂಗ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಪ್ರಯತ್ನ ನಾವು ನ್ಯಾಯಾಲಯದಲ್ಲಿ ಕೂಡ ಮಾಡಿದ್ವಿ, ಆದ್ರೆ ಅದು ನಮ್ಮಿಂದ ಸಾಧ್ಯ ಆಗಿಲ್ಲ. ಆದ್ರೆ ಈಗ ಒಂದು ಹಂತದಲ್ಲಿ ತನಿಖೆ ನಡೆದಿದೆ, ನ್ಯಾಯಾಲಯದಲ್ಲಿ ಇವತ್ತು ಪ್ರಕರಣ ಇದೆ, ವಿಚಾರಣೆ ನಡೀತಾ ಇದೆ. ಬೇರೆ ಬೇರೆ ರೀತಿಯ ಬೆದರಿಕೆಗಳನ್ನ ಬಾಲಿಕಾ ಕುಟುಂಬಸ್ಥರು ಈ ಸಂದರ್ಭದಲ್ಲಿ ಎದುರಿಸಿದ್ದಾರೆ. ಆದರೂ ವಿಚಲಿತರಾಗಿದೆ ಅವರು ನ್ಯಾಯಾಲಯದಲ್ಲಿ ಹೋರಾಟವನ್ನು ಮುಂದುವರಿಸಿದ್ದಾರೆ. ಈ ನಡುವೆ ವಿನಾಯಕ ಬಾಲಿಕೆ ಅವರ ತಂದೆ ತಾಯಿಯವರು, ವೃದ್ಧ ತಂದೆ ತಾಯಿಯವರು ನ್ಯಾಯಕ್ಕಾಗಿ ಹಂಬಲಿಸಿ ನಮ್ಮನ್ನು ಅಗಲಿದ್ದಾರೆ. ಆದರೂ ಕೂಡ ನಾವೆಲ್ಲರೂ ಅವರ ಮಕ್ಕಳು ಅನ್ನೋ ರೀತಿಯಲ್ಲಿ ನಿಂತು ಆ ಕುಟುಂಬಕ್ಕೆ ಇವತ್ತು ಧೈರ್ಯ ತುಂಬುವಂತ ಕೆಲಸವನ್ನು 10 ವರ್ಷಗಳಿಂದ ಮಾಡಿದ್ದೀವಿ. ನಿಜಕ್ಕೂ ನನಗೆ ಹೆಮ್ಮೆ ಅನಿಸ್ತದೆ. ಮಂಗಳೂರಿನಲ್ಲಿ ಇಷ್ಟು ಜನ ನಾಗರಿಕರು ಬಲಿಷ್ಠರ ಎದುರು, ಅಧಿಕಾರಸ್ಥರ ಎದುರು, ಹಣಬಲದವರ ಎದುರು ನಿಂತು ನೀವು ಬಂದಿದ್ದೀರಿ. ಖಂಡಿತವಾಗಿ ಅವರ ಸಹೋದರಿಯರಿಗೆ ನಾವೆಲ್ಲರೂ ಒಂದು ಬಲವನ್ನ ಕೊಟ್ಟಿದ್ದೀವಿ. ನಮ್ಗೆ ವೈರುಧ್ಯ ಅಂದ್ರೆ ಒಬ್ಬ ಬಿಜೆಪಿ ಕಾರ್ಯಕರ್ತರ ಕುಟುಂಬದ ನ್ಯಾಯಕ್ಕಾಗಿ ನಾವೆಲ್ಲರೂ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಬಹಳಷ್ಟು ಸಂಸ್ಕೃತಿಯ ಬಗ್ಗೆ ಮಾತಾಡುವ, ಧರ್ಮ ರಕ್ಷಣೆಯ ಬಗ್ಗೆ ಮಾತಾಡುವಂತಹ ಜನಗಳು ಇವತ್ತು ಕೇರಳದಲ್ಲಿ ಗಡಿದಾರೆ. ಅಲ್ಲಿ ಧರ್ಮ ರಕ್ಷಣೆ ಭಾಷಣವನ್ನು ಪುಂಖಾನುಪುಂಖವಾಗಿ ಹೊರಡಿಸ್ತಾ ಇದ್ದಾರೆ. ಅದು ಒಂದು ಬಾರಿಯೂ ಕೂಡ ತಮ್ಮ ಬೂತ್ ಮಟ್ಟದ ಕಾರ್ಯಕರ್ತರ ಸಾವಿಗೆ ಕನಿಷ್ಠ ಸಂತಾಪ ಸಲ್ಲಿಸಲಿಕ್ಕೆ ಒಬ್ಬನೇ ಒಬ್ಬ ಬಿಜೆಪಿಯ ಶಾಸಕ ಆಗಲಿ ನಾಯಕರಾಗಲಿ ಇಲ್ಲಿಗೆ ಬರಲಿಲ್ಲ ಅನ್ನುವಂತಹದ್ದು ನಮ್ಗೆಲ್ಲರಿಗೂ ವ್ಯತ್ಯಾಸ ಸಂಗತಿ. ಅದರ ಬದಲಿಗೆ ನಂಬರ್ 1 ಆರೋಪಿ ಜೈಲಿನಿಂದ ಬಿಡುಗಡೆ ಆಗುವಾಗ ಹೋಗಿ ಸೂಲಿಬೆಲೆ ಹೋಗಿ ಅವರನ್ನ ಜೈಲಿನ ಬಾಗಿಲಿನಿಂದ ಸ್ವಾಗತ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವರು ಬಹಳ ದೊಡ್ಡ ದೊಡ್ಡ ನೈತಿಕತೆಯ, ದೇಶ ಪ್ರೇಮದ, ಧರ್ಮ ರಕ್ಷಣೆಯ ಭಾಷಣವನ್ನು ಮಾಡ್ತಾ ಇದ್ದಾರೆ. ಆ ನಂತರ ಇಲ್ಲಿಯ ಬಿಜೆಪಿಯ MP ಆಗಿದ್ದವರು ಮತ್ತು ಜನಪ್ರತಿನಿಧಿಗಳಾದವರ ಜೊತೆಯಲ್ಲಿ ಇವರ ಫೋಟೋಗಳು, ವಿಶೇಷವಾದಂತಹ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಅವರೇ ಹಾಕೊಂಡು ಸಂಭ್ರಮಿಸಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಏಳೆಯಲ್ಲಿ ಮಂಗಳೂರು ಅನ್ನುವಂತಹದ್ದು ಏಕಮುಖವಾಗಿ ನಡೆಯುವಂತಹ ನಗರ ಅಲ್ಲ. ಇಲ್ಲಿ ನಿಮ್ಮ ಎಷ್ಟೇ ಬಲಿಷ್ಠ ಮಾಫಿಯಾಗಳು, ಎಷ್ಟೇ ಬಲಿಷ್ಠವಾದಂತಹ ರಾಜಕೀಯ ಶಕ್ತಿಗಳು, ನಿಮ್ಮ ಹಣಬಲಗಳು, ನಿಮ್ಮ ತಾಕತ್ತುಗಳಿದ್ರೂ ಕೂಡ ಮಂಗಳೂರಿನಲ್ಲಿ ಇದನ್ನು ಪ್ರತಿರೋಧಿಸುವಂತ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಪ್ರತಿನಿಧಿಸಿ ನಾವು ಇಲ್ಲಿದ್ದೀವಿ ಅನ್ನುವಂಥ